MSMEಗಳಿಗೆ ಈ ಕೇಂದ್ರ ಇದರಿಂದ ಏನಾಗಿದೆ ಅಂತ ಕೇಳ್ಪಡ್ತಾ ಇತ್ತು. ಕಳೆದ 5 ವರ್ಷದಲ್ಲಿ ಏನು ಮಾಡಿಲ್ಲ, MSME ಏನು ಮಾಡಿಲ್ಲ ಅಂತ. ಈ ಸತಿ MSME ಏನ್ ಮಾಡಿದ್ದಾರೆ ಅಂದ್ರೆ ವಿಶೇಷವಾಗಿ ಲಿಮಿಟ್ಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಮೊದಲು 1 ಕೋಟಿ ತನಕ ಇದ್ದವ್ರು ಮಾತ್ರ ಮೈಕ್ರೋ ಅಂತ ಬರ್ತಿತ್ತು. ಇವಾಗ 2.5 ಕೋಟಿ ಇನ್ವೆಸ್ಟ್ಮೆಂಟ್ ತನಕನೂ ಮೈಕ್ರೋಗೆ ಬರ್ತಾರೆ. ಸ್ಮಾಲ್ 25 ಕೋಟಿ ಟರ್ನ್ ಓವರ್ ಇರೋ ತನಕ ಸ್ಮಾಲ್ ಎಂಟರ್ಪ್ರೈಸಸ್ಗೆ, 125 ಕೋಟಿ ಟರ್ನ್ ಓವರ್ ಮಾಡೋ ತನಕ ಮೀಡಿಯಂ ಎಂಟರ್ಪ್ರೈಸಸ್ಗೆ. ಅದೊಂದೇ ಅಲ್ಲದೆ MSME ಕ್ರೆಡಿಟ್ ಕೊಡ್ತಾರಲ್ಲ, ಕ್ರೆಡಿಟ್ ಗ್ಯಾರಂಟಿ, ಅದರಲ್ಲಿ 5 ಕೋಟಿಯಿಂದ 10 ಕೋಟಿಗೆ ಜಾಸ್ತಿ ಮಾಡಿ. ಅಂದ್ರೆ MSME ಮೈಕ್ರೋ ಸ್ಮಾಲ್ ಅಂಡ್ ಈ ಮೀಡಿಯಂ ಎಂಟರ್ಪ್ರೈಸಸ್ಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಈ ಬಜೆಟ್ ಅಂತ ಹೇಳಿದ್ರೆ, ಸ್ಪೆಷಲ್ ಆಗಿ ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ಸ್ ಫಾರ್ MSME ಫಾರ್ 5 lakh ಲಿಮಿಟ್. ಆಮೇಲೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಆಂಟ್ರಪ್ರನರ್ಸ್ಗೆ ವಿಶೇಷವಾಗಿ 5 ಲಕ್ಷ ಮಹಿಳೆಯರಿಗೆ, ಅದರಲ್ಲೂ SC/ST ಮಹಿಳೆಯರಿಗೆ ಸ್ಪೆಷಲ್ ಆಗಿ 2 ಕೋಟಿ ತನಕ ಲೋನ್ಗಳು ಫಾರ್ ದ ನೆಕ್ಸ್ಟ್ 5 years ಕೊಡ್ತಾ ಇದ್ದಾರೆ. ಬಟ್ ನಾನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಥವಾ ಜನಗಳಿಗೆ ಯಾರ್ಯಾರ ಟ್ಯಾಕ್ಸ್ ಬ್ರಾಕೆಟ್ ಅಲ್ಲಿ ಇರೋ ಮಧ್ಯಮ ವರ್ಗದವ್ರು ಆಗ್ಬೋದು, ಯಾರಾದ್ರೂ ಇರ್ಬೋದು, ಅವ್ರಿಗೆ ಹೇಳೋದು ಒಂದೇನೇನೆ, 12 ಲಕ್ಷ ರೂಪಾಯಿವರೆಗೂ ನಿಮ್ಮ ಆದಾಯ ಇದ್ರೆ, ಸ್ಯಾಲರಿ ಬಿಟ್ಟು, ಸ್ಯಾಲರಿ ಇದ್ದು 12,75,000 ಇದ್ರೆ ನೀವು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಸಿದ್ದರಾಮಯ್ಯನವ್ರ ಭಾಷಣ ಹೇಳಬೇಕು ಅಂದ್ರೆ, ಕಾಕಾ ಪಾಟೀಲ್ 12 ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ, ಮಾದೇವಪ್ಪ 12 ಲಕ್ಷ ಇದ್ರೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ವೆರಿ ಕ್ಲಿಯರ್. ನಾವು ಹಂಚು ಅಂತ ಕರಿತಿರ್ಬೇಕಾದ್ರೆ ಒಂದು ಕೇಂದ್ರ ಸೃಷ್ಟಿ ಆಗುತ್ತೆ, ಅದು ಒಂದೊಂದು ಕೇಂದ್ರ ಅಂತ ಕರಿಬೇಕಾದ್ರೆ ಹಂಚು ಸೃಷ್ಟಿ ಆಗುತ್ತೆ. ಸೊ ಈ ದೃಷ್ಟಿಯಿಂದಾಗಿ ಈಗಾಗಲೇ ಒಂದು ಕೇಂದ್ರ ಎಂದು ಭಾವಿಸಿಕೊಂಡಿರುವುದರಿಂದ ಅದನ್ನು ನಾವು ಹಂಚಿನಿಂದ ನೋಡಿದಾಗ ಏನಾಗುತ್ತದೆ ಎನ್ನುವ ಒಂದು ದೃಷ್ಟಿಕೋನ ಇದು ಕಳೆದ ಒಂದು 25 ವರ್ಷಗಳಿಂದ ಸಾಹಿತ್ಯ ವಲಯಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಅಧ್ಯಯನ ಕ್ರಮ ಎಂದು ನಾನು